ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಆ್ಯಂಡ್ ಹಾಗೆಯೇ ನೀಟ್ ವಿದ್ಯಾರ್ಥಿಗಳಿಗೆ ಈಗ ಫಸ್ಟ್ ರೌಂಡ್ ಬಂದಿದ್ದ ಆದಮೇಲೆ ಫಸ್ಟ್ ರೌಂಡಲ್ಲಿ ಯಾರಾದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಇಂತಹ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡಲ್ಲಿ ಯಾವ ಥರ ಎಲ್ಲ ರೂಲ್ಸ್ ಇರುತ್ತೆ, ಏನೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ, ನೀವೇನೆಲ್ಲ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಫಾಲೋ ಮಾಡಬೇಕು, ಜೊತೆಗೆ ನೀವೇನು ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನೀವು ಈಗಾಗಲೇ ಸಹ ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಮಾಡಿದ್ದೀರಾ, ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡು ಓಕೆನಾ. ಸೊ ಚಾಯ್ಸ್ 2ನ ಯಾರು ಸೆಲೆಕ್ಟ್ ಮಾಡಿರ್ತೀರಾ ಅಂತ ಅಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ನಿಮಗೆ ಅಲಾಟ್ ಆಗಿರುವಂತಹ ಸೀಟ್ ಇಷ್ಟ ಇರುತ್ತೆ. ಸೊ ಆ ಒಂದು ಸೀಟನ್ನು ಹೋಲ್ಡ್ ಮಾಡಿಕೊಂಡು ಇನ್ನೂ ಸಹ ಬೆಟರ್ ಕಾಲೇಜ್ ಸಿಗುತ್ತೇನೋ ಅಂತ ಹೇಳಿಬಿಟ್ಟು ನೀವು ಸೆಕೆಂಡ್ ರೌಂಡಿಗಾದರೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಓಕೆನಾ. ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಒಂದು ಒಳ್ಳೆ ಡಿಸಿಷನನ್ನು ತಗೊಂಡಿದ್ದೀರಾ. ಬಟ್ ನೀವೇನು ಮಾಡಬೇಕು ಅಂತ ಅಂದರೆ ಒಂದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಆವಾಗ ನೀವು ಯಾವ ಥರ ಎಲ್ಲ ಚೇಂಜಸ್ ಮಾಡ್ತೀರಾ, ನೀವೇನೆಲ್ಲ ಒಂದು ಇದನ್ನು ಮಾಡ್ತೀರಾ, ಅದು ನಿಮಗೆ ತುಂಬ ಮ್ಯಾಟರ್ ಆಗುತ್ತೆ. ಸೊ ಓಕೆನಾ, ಹಾಗಾಗಿ ಸ್ಟೂಡೆಂಟ್ಸು ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದೀರಾ. ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಯಾವ ರೀತಿ ಅಂತ ಅಂದರೆ ಈಗಾಗಲೇ ಇನ್ನೇನು ಫಸ್ಟ್ ರೌಂಡ್ ಕಂಪ್ಲೀಟ್ ಆಯಿತು, ನೆಕ್ಸ್ಟ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ಕೊಡ್ತಾರೆ. ಆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಬೇಕಿದ್ರೆ ನೋಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮನ್ನು ಕೊಡ್ತಾರೆ. ಅದು ಬಂದುಬಿಟ್ಟು 2 to 3 ಡೇಸು ಕಂಪಲ್ಸರಿ ಟೈಮನ್ನು ಕೊಡ್ತಾರೆ ಓಕೆನಾ. ನಿಮಗೆ ಆಪ್ಷನ್ ಎಂಟ್ರಿ ಪೇಜ್ಗೆ ಲಾಗಿನ್ ಆದಾಗ ಅಲ್ಲಿ ಯಾವ ಥರ ಕಾಲೇಜಸ್ ಶೋ ಆಗುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ ನೋಡಿ, ಈಗ ಯಾವುದಾದ್ರೂ ಒಂದು ಸ್ಟೂಡೆಂಟು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮಲ್ಲಿ ಒಂದು 50 ಕಾಲೇಜಸನ್ನು ಆ್ಯಡ್ ಮಾಡಿರ್ತಾನೆ. ಆ ಒಂದು ಸ್ಟೂಡೆಂಟ್ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ಬಂದುಬಿಟ್ಟು ಪ್ರಿಯಾರಿಟಿ ನಂಬರ್ 20 ಕೊಟ್ಟಿರುವಂತಹ ಕಾಲೇಜಲ್ಲಿ ಸೀಟ್ ಆದರೆ ಅಲಾಟ್ ಆಗಿರುತ್ತೆ. ಆ ಸ್ಟೂಡೆಂಟ್ ಏನು ಮಾಡ್ತಾನೆ ಅಂತಂದರೆ ಆ ಸೀಟನ್ನು ಹೋಲ್ಡ್ ಮಾಡಿಕೊಂಡು ಇನ್ನೂ ಸಹ ಬೆಟರ್ ಕಾಲೇಜ್ ಸಿಗುತ್ತಾ ಅಂತ ಹೇಳಿಬಿಟ್ಟು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿರ್ತಾನೆ ಅಲ್ವಾ. ನೀವು ಯಾವಾಗ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರಿ ಅವಾಗ ಏನಾಗುತ್ತೆ ಅಂತ ಅಂದರೆ 20 ಕಾಲೇಜಸ್ 21 ಕೆಳಗಡೆ ಏನು 50ವರೆಗೂ ಕಾಲೇಜಸ್ ಇರುತ್ತೆ, ಈ ಒಂದು ಕಾಲೇಜಸ್ಸು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿರುತ್ತೆ. ನಿಮಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಪೇಜಲ್ಲಿ ಜಸ್ಟು 1 to 19 ಕಾಲೇಜಸ್ ಏನಿರುತ್ತೆ ಆ ಒಂದು ಕಾಲೇಜಸ್ ಮಾತ್ರ ಶೋ ಆಗುತ್ತೆ ಓಕೆನಾ. ನಾನು ಫಾರ್ ಎಕ್ಸಾಂಪಲ್ ಆಗಿ ಹೇಳಿದೆ, ನೀವು ಸ್ಟೂಡೆಂಟ್ಸು ಯಾರೇ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರಲಿ, ನಿಮಗೆ ಯಾವ ಒಂದು ಸೀಟ್ ಅಲಾಟ್ಮೆಂಟ್ ಆಗಿತ್ತೋ ಒಂದು ಫಸ್ಟ್ ರೌಂಡಲ್ಲಿ ಅದರ ಮೇಲೆ ಇರುವಂತಹ ಕಾಲೇಜಸ್ ಎಲ್ಲ ಹಂಗೆ ಇರ್ತವೆ, ಕೆಳಗಡೆ ಇರುವಂಥ ಕಾಲೇಜಸ್ಸು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಯಾರಾದರೂ ಸ್ಟೂಡೆಂಟು ಬೈ ಮಿಸ್ ಆಗಿ ಪ್ರಿಯಾರಿಟಿ ನಂಬರ್ 1 ಕೊಟ್ಟಿರುವಂಥ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಆದ್ರೂ ಸಹ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರೆ ಆ ಒಂದು ಸ್ಟೂಡೆಂಟ್ಗೆ ಸೆಕೆಂಡ್ ರೌಂಡಲ್ಲಿ ಮತ್ತೆ ಅದೇ ಸೀಟ್ ಆದರೆ ಅಲಾಟ್ ಆಗುತ್ತೆ ಓಕೆನಾ. ಇದೊಂದನ್ನು ಚೆನ್ನಾಗಿ ನೆನಪಿಟ್ಕೊಂಡಿರಿ. ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಈಗ ನಿಮ್ಗೆ ಯಾವ ಸೀಟ್ ಸಿಕ್ಕಿರುತ್ತೋ ಅದನ್ನು ಹೋಲ್ಡ್ ಮಾಡಿರ್ತೀರಲ್ವ, ಅದರ ಕೆಳಗಡೆ ಇರುವಂತಹ ಎಲ್ಲ ಕಾಲೇಜಸ್ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿರುತ್ತೆ, ಮೇಲೆ ಇರುವಂಥ ಕಾಲೇಜಸ್ ಮಾತ್ರ ನಿಮ್ಗೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ಕನ್ಸಿಡರ್ ಆಗುತ್ತೆ ಓಕೆನಾ. ಆ ಟೈಮಲ್ಲಿ ಈಗ ನಾನು ಏನು ಎಕ್ಸಾಂಪಲನ್ನು ಹೇಳಿದೆ 50 ಕಾಲೇಜಸ್ ಕೊಟ್ಟು, ಈಗ ಆ ಸ್ಟೂಡೆಂಟು ಮೇಲೆ ಇರುವಂತಹ 1 to 19 ಕಾಲೇಜಸಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದು. ಚೇಂಜಸ್ ಅಂತ ಅಂದರೆ ಯಾವುದಾದ್ರೂ ಕಾಲೇಜನ್ನು ಡಿಲೀಟ್ ಮಾಡಬೇಕಾ, ಈಸಿಲಿ ಡಿಲೀಟ್ ಮಾಡ್ಕೋಬೋದು. ಇಲ್ಲ ಯಾವುದಕ್ಕಾದರೂ 1 ಕೊಟ್ಟಿರೋದಕ್ಕೆ 4 ಕೊಡಬೇಕು, 4 ಕೊಟ್ಟಿರೋದಕ್ಕೆ 5 ಕೊಡಬೇಕು ಅಂತ ಪ್ರಿಯಾರಿಟಿ ನಂಬರ್ ಇದ್ದರೆ ಪ್ರಿಯಾರಿಟಿ ನಂಬರನ್ನು ಕೊಡ್ಬೋದು ಓಕೆನಾ. ಸೊ ಈ ರೀತಿ ಎಲ್ಲ ಕನ್ಸಿಡರ್ ಮಾಡಿಕೊಂಡು ನೀವೊಂದು ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಕೋತೀರಾ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ, ಸೋ ಮೆನಿ ಸ್ಟೂಡೆಂಟ್ಸ್ ಈಗಲೂ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ ಅಂದರೆ, ನಾನು ಚಾಯ್ಸ್ 2ನ ಕೊಟ್ಟು ಸೀಟ್ನ ಹೋಲ್ಡ್ ಮಾಡಿದ್ದೀನಿ, ಈಗ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ, ಸೆಕೆಂಡ್ ರೌಂಡಲ್ಲಿ ನನಗೆ ಯಾವುದಾದ್ರೂ ಸೀಟ್ ಅಲಾಟ್ ಆಗುತ್ತೆ, ಅವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ ಇಷ್ಟ ಇದ್ದರೆ ಅದಕ್ಕೆ ಹೋಗ್ತೀನಿ, ಇಲ್ಲ ಫಸ್ಟ್ ರೌಂಡಲ್ಲಿ ನಾನು ಹೋಲ್ಡ್ ಮಾಡಿರೋ ಸೀಟಿಗೆ ಹೋಗ್ತೀನಿ ಅಂತ ನೀವು ಅಂದ್ಕೊಂಡಿರ್ತೀರಾ. ಸೊ ಆ ರೀತಿ ಏನೂ ಸಹ ಇರೋದಿಲ್ಲ. ಇದು ಯಾವ ರೀತಿ ಆಗುತ್ತೆ ಅಂತ ಅಂದರೆ, ಈಗ ನಾನು ಏನು ಎಕ್ಸಾಂಪಲ್ ಕೊಟ್ಟೆ 50 ಕಾಲೇಜಸ್ದು, ಈಗ ಸ್ಟೂಡೆಂಟಿಗೆ ಬಂದುಬಿಟ್ಟು ಪ್ರಿಯಾರಿಟಿ ನಂಬರ್ 20 ಕಾಲೇಜ್ ಸಿಕ್ಕಿತ್ತು, ಹೋಲ್ಡ್ ಮಾಡ್ಕೊಂಡು ಹೋದ, ಮೇಲೆ ಇರುವಂತಹ 1 to 19 ಕಾಲೇಜಸ್ ಏನಾದರೂ ಚೇಂಜಸ್ ಮಾಡ್ತಾನೆ. ಈಗ ಮತ್ತೆ KE ಅವರು ನೋಡ್ತಾರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡೋ ಟೈಮಲ್ಲಿ ಈ ಒಂದು ಸ್ಟೂಡೆಂಟ್ಗೆ 1 to 19 ಕಾಲೇಜಸಲ್ಲಿ ಯಾವುದಾದ್ರೂ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಅಂತ ನೋಡ್ತಾರೆ. ಅಲಾಟ್ಮೆಂಟ್ ಆಗಂಗಿದ್ರೆ ಆ ಒಂದು ಸೀಟ್ಗೆ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಆಗ ನೀವು ಅದೇ ಒಂದು ಸೀಟಿಗೆ ಹೋಗಬೇಕಾಗುತ್ತೆ. ಇಲ್ಲಿ ಹೋಲ್ಡ್ ಮಾಡಿರುವಂಥ ಸೀಟ್ಗೆ ಅಡ್ಮಿಷನನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ ಓಕೆನಾ. ನಾನು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಈಗ ಆ ಸ್ಟೂಡೆಂಟಿಗೆ ಬಂದುಬಿಟ್ಟು 1 to 19 ಕಾಲೇಜಸಲ್ಲಿ ಯಾವುದಾದ್ರೂ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತ ಅಂದರೆ ಫೈನಲ್ ರಿಸಲ್ಟಲ್ಲಿ ಅದೇ ಒಂದು ಕಾಲೇಜ್ಗೆ ಹೋಗಬೇಕು. ಆಗ ನಾನು ಅದು ಬೇಡ ಇದಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಯಾವುದೇ ಥರದ ಚಾನ್ಸ್ ಆದರೆ ಇರೋದಿಲ್ಲ ಓಕೆನಾ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ, ಈಗ ಸ್ಟೂಡೆಂಟ್ಗೆ 1 to 19 ಕಾಲೇಜಸಲ್ಲಿ ಯಾವ ಕಾಲೇಜೂ ಸಹ ಸಿಗಲಿಲ್ಲ ಅಂತ ಅಂದ್ಕೊಳ್ಳಿ, ಅವರ ಒಂದು ರ್ಯಾಂಕಿಂಗೋ ಕ್ಯಾಟಗಿರಿಗೋ ಯಾವುದೋ ಒಂದು ಬೇಸಿಸ್ ಮೇಲೆ ಇರುವಂಥ 1 to 19 ಕಾಲೇಜಸಲ್ಲಿ ಯಾವ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಆಗ ನೀವು ಹೋಲ್ಡ್ ಮಾಡಿರುವಂಥ ಸೀಟ್ಗೆ ಅಡ್ಮಿಷನನ್ನು ತಗೋಬೋದು ಓಕೆನಾ. ಸೊ ನೀವು ಅದೆಲ್ಲದಕ್ಕಿಂತೂ ಇನ್ನೊಂದು ಇಂಪಾರ್ಟೆಂಟಾಗಿ ಏನು ತಿಳ್ಕೊಬೇಕು ಅಂತ
ಅಂದ್ರೆ ಈಗ ಸೆಕೆಂಡ್ ರೌಂಡ್ ಆಪ್ಷನಿಟಿ ಟೈಮಲ್ಲಿ ಚೇಂಜಸನ್ನು ಮಾಡ್ತೀರಾ, ಎಲ್ಲ ಮಾಡ್ಕೋತೀರಾ. ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಬರುತ್ತೆ. ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಾಗ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ಸಿಕ್ಕಿದ್ರು ನೀವು ಅಡ್ಮಿಷನನ್ನು ತಗೋಬೇಕು. ಇಲ್ಲ ಅಂತ ಅಂದರೆ ಬೇರೆ ಯಾವುದಾದ್ರೂ ಕಾಲೇಜ್ ಸಿಕ್ಕಿದ್ರು ಸಹ ಸೆಕೆಂಡ್ ರೌಂಡ್ ರಿಸಲ್ಟಲ್ಲಿ ಯಾವ್ದು ಸಿಕ್ಕಿರುತ್ತೆ ಅದಕ್ಕೆ ಅಡ್ಮಿಷನನ್ನು ತಗೋಬೇಕು. ಓಕೆನಾ? ನಿಮ್ಗೆ ಸೆಕೆಂಡ್ ರೌಂಡಲ್ಲಿ ಯಾವುದೋ ಒಂದು ರಿಸಲ್ಟ್ ಬರುತ್ತೆ, ಈ ಕಾಲೇಜ್ ಬಿಟ್ಟು ಬೇರೆ ಕಾಲೇಜ್ ಸಿಗುತ್ತೆ, ಆಗ ನೀವು ನಾನು ಹೋಲ್ಡ್ ಮಾಡಿರುವಂಥ ಸೀಟ್ ಬೇಕು ಅಂತ ಅಂದರೆ ನಿಮಗೆ ಸಿಗಲ್ಲ. ಓಕೆನಾ? ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನೀವೊಂದು ಚೇಂಜಸನ್ನು ಮಾಡ್ಕೋಬೇಕಾಗುತ್ತೆ. ಇಂಪಾರ್ಟೆಂಟ್ ಏನು ಅಂತ ಅಂದರೆ ಇಲ್ಲಿ ನೀವು ಒಂದು ಹೋಲ್ಡನ್ನು ಮಾಡ್ಕೊಂಡಿದ್ದೀರಾ, ಮೇಲೆ ಇರುವಂಥ ಕಾಲೇಜಸ್ ಎಲ್ಲ ಹಂಗೆ ಇರುತ್ತೆ. ಈಗ ಸಿಕ್ಕಿರುವಂತಹ ಸೀಟ್ ಏನಿದೆ ಅದ್ರ ಮೇಲೆ ಇರುವಂಥ ಕಾಲೇಜಸ್ ಎಲ್ಲ ಅದಕ್ಕಿಂತ ಬೆಟರ್ ಕಾಲೇಜಾ, ಬೆಟರ್ ಕೋರ್ಸಾ, ಇದೆಲ್ಲನೂ ಸಹ ಡಿಸೈಡ್ ಮಾಡಿಕೊಂಡು ಯಾವುದಾದ್ರೂ ಈ ಕಾಲೇಜ್ಗಿಂತೂ ಇನ್ನೂ ಸಹ ಲೋ ಕಾಲೇಜ್ ಇದ್ದರೆ ಅಥವಾ ಲೋ ಕೋರ್ಸಸ್ ಇದ್ದರೆ ದಯವಿಟ್ಟು ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ಸೋ ಮೆನಿ ಸ್ಟೂಡೆಂಟ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತದ್ರಲ್ಲಿ ನಿಮ್ಗೊಂದು ಒಳ್ಳೆ ಕಾಲೇಜಲ್ಲೇ ಸೀಟ್ ಸಿಕ್ಕಿದೆ ಅಂತ ಅನಿಸಿದ್ರೆ ಆ ಒಂದು ಸೀಟನ್ನೇ ಆದಷ್ಟು ಸಹ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಅಂತಂದರೆ ಈಗ ನೀವು ಹೋಲ್ಡ್ ಮಾಡಿದ್ದೀರಾ ಅಂತಂದರೆ ಅದ್ರ ಮೇಲೆ ಇರುವಂತಹ ಎಲ್ಲ ಕಾಲೇಜಸ್ ಎಲ್ಲ ಕೋರ್ಸಸ್ ಇದಕ್ಕಿಂತ ಸ್ವಲ್ಪ ಟಾಪಲ್ಲಿ ಇರಬೇಕು. ಓಕೆನಾ? ಸೊ ಅದನ್ನೊಂದನ್ನು ಥಿಂಕ್ ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ. ಈ ರೀತಿ ಪ್ರೊಸೀಜರ್ ಆದರೆ ಇರುತ್ತೆ. ಆ್ಯಂಡ್ ಜೊತೆಗೆ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಟು ಸೆಲೆಕ್ಟ್ ಮಾಡಿರೋರು ಆಗಲಿ ಅಥವಾ ಯಾವುದೇ ಚಾಯ್ಸ್ ಎಂಟ್ರಿ ಮಾಡಿರೋರಾಗಲಿ ಸೀಟನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ, ಅಂದರೆ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಡ್ ಮಾಡ್ಬೋದು. ಯಾರು ಆ್ಯಡ್ ಮಾಡ್ಬೋದು ಅಂತಂದರೆ ಸೆಕೆಂಡ್ ರೌಂಡ್ಗೆ ಹೊಸದಾಗಿ BAMS ಕೋರ್ಸಸ್ಗಳನ್ನು ಆ್ಯಡ್ ಮಾಡಿದ್ದಾರೆ KE ಕಡೆಯಿಂದ. KE ಅವ್ರಿಗೆ ಫಸ್ಟ್ ರೌಂಡಲ್ಲಿ BAMSದು ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕಿರಲಿಲ್ಲ, ಈಗ ಸಿಕ್ಕಿದೆ. ಸೊ ಅವರು ಹಾಗಾಗಿ ಸೆಕೆಂಡ್ ರೌಂಡಲ್ಲಿ BAMS ಕೋರ್ಸಿಗೆ ನೀವು ಯಾರಾದರೂ ಎಲಿಜಿಬಲ್ ಇದ್ದೀರಾ, ಯಾರಾದರೆ ಕೋರ್ಸಸ್ನ ಆ್ಯಡ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಓನ್ಲಿ BAMS ಕೋರ್ಸ್ ಅವ್ರು ಮಾತ್ರ ನೀವೊಂದು ಕಾಲೇಜಸ್ಸನ್ನು ಆದರೆ ಆ್ಯಡ್ ಮಾಡ್ಕೋಬೋದು ಆಗಿರುತ್ತೆ. ಓಕೆನಾ? ಸಾಕಷ್ಟು ಜನ ನೀವು BAMS ಆಪ್ಷನ್ ಎಂಟ್ರಿ ಬಗ್ಗೆ ಕೇಳ್ತಿದ್ರೆ, ಸೊ ಈ ರೀತಿ ಪ್ರೊಸೀಜರ್ ಆದರೆ ಇರುತ್ತೆ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ನೀವು ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ಬೋದು, ಈಗ ನೀಟ್ ವಿದ್ಯಾರ್ಥಿಗಳು ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿಕೊಂಡು ಅಂದರೆ ಅವರು ಫೀಸನ್ನು ಪೇ ಮಾಡಿರ್ತಾರಲ್ವ ಫಸ್ಟ್ ರೌಂಡಲ್ಲೇ, ಈಗ ಸೆಕೆಂಡ್ ರೌಂಡಲ್ಲಿ ಬಂದುಬಿಟ್ಟು ಆ ಒಂದು ಸ್ಟೂಡೆಂಟ್ಸಿಗೆ ಮತ್ತೆ ಯಾವುದಾದ್ರೂ ಬೇರೆ ಕಾಲೇಜು ಬೇರೆ ಕೋರ್ಸು ಸಿಕ್ಕಾಗ ಫೀಸ್ ಏನಾದರೂ ನಮಗೆ ಮೋಸ ಆಗುತ್ತಾ ಅಂತ ಕೇಳ್ತಿರ್ತಾರೆ. ಏನೂ ಸಹ ಮೋಸ ಆಗೋದಿಲ್ಲ. ಫೀಸ್ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಏನೂ ಸಹ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜೊತೆಗೆ ಈಗ ಎಕ್ಸಾಂಪಲ್ ಆಗಿ ಹೇಳೋದಾದರೆ KCET ವಿದ್ಯಾರ್ಥಿಗಳಿಗೆ ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬರುತ್ತೆ, ಮುಂದೆ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿ ಅದಾದಮೇಲೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಸೆಕೆಂಡ್ ರೌಂಡಲ್ಲೂ ಸಹ ಸೀಟನ್ನು ಹೋಲ್ಡ್ ಮಾಡ್ತಾರೆ. ಸೆಕೆಂಡ್ ರೌಂಡಲ್ಲಿ ನೀವು ಸೀಟನ್ನು ಹೋಲ್ಡ್ ಮಾಡಬೇಕು ಅಂತಂದರೆ KCET ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡಬೇಕು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ನಿಮ್ಗೆ ಏನಾದರೂ ಬೇರೆ ಕಾಲೇಜು ಸಿಕ್ತು ಅಂತ ಅಂದರೆ ಆಗ ಫೀಸ್ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಏನಾದರೂ ಫೀಸ್ ನೀವು ಕಟ್ಟಬೇಕು ಅಂತ ಅಂದರೆ ನಿಮಗೆ ಬರುತ್ತೆ. ಅಕಸ್ಮಾತ್ ಫೀಸ್ ಏನಾದರೂ ಉಳಿತು ಅಂತ ಅಂದರೆ ಅದು ನಿಮಗೆ ರೀಫಂಡ್ ಆಗುತ್ತೆ. ಓಕೆನಾ? ಈ ರೀತಿ ಪ್ರೊಸೀಜರ್ ಆದರೆ ಇರುತ್ತೆ. ಅದ್ರ ಬಗ್ಗೆ ನಾನು ಮತ್ತೇನು ಸಹ ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಓಕೆನಾ? ಇನ್ನು ಕೌನ್ಸಿಲಿಂಗ್ ರಿಲೇಟೆಡ್ ಬೇರೆ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ರೆಗ್ಯುಲರಾಗಿ KE ಕಡೆಯಿಂದ ಬರುವಂತಹ ಅಪ್ಡೇಟ್ಸು ನನ್ನ ಕಡೆಯಿಂದ ಎಲ್ಲ ಥರದ ಅಪ್ಡೇಟ್ಸನ್ನು ಕೊಡ್ತಿದ್ದೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.